ಲೋಕದೊಡಿಯ ಮುಖಂಡ ಶಿವರಾಯ ಪಂಚಮುಖದ ಪರಮೇಶ್ವರ ಪಾತಾಳ ಗಂಗೆ ನೌಕೋಟಿ ನಾರಾಯಣ ಕೈಲಾಸದೊಡಿಯ ಒಡಿಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂತ ಯಾರಿಪ್ಪ ಅವರು? ಕೊರಗವರಿ ಸೋಮೇಶ್ವರ ಪಾದಕ್ಕ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಸಾಣಿಬೇರಾಗಿ ಸವೆದ ಸಿರಿಗಂಧ ಕೊಟ್ಟಾಗಿ ನವಿದ ಗುರುವಿನ ಸಂಬಂಧ ಸೇರಿರೆ ಮುಡುಪಿಟ್ಟ ಅಂತ ಗುರುವಿನನ್ನು ಕರೆಕೊಂಡು ಮರ್ತ್ಯ ಲೋಕಕ್ಕೆ ಬಂದು ಯಾವೊಂದ ಮೂರರ ಮುಂಗಡಿಯಲ್ಲಿ ಕಲ್ಲಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಜಗವನ್ನು ಉದ್ಧಾರ ಮಾಡಿದಂತ ನನ್ನಪ್ಪ ಯೋಗಿನಾದ ಮೋಗ ಸಿದ್ಧನ ಪಾದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕೈಲಾಸದಲ್ಲಿ ಗುರುವಾಗಿ ಮರ್ತ್ಯಲೋಕದಲ್ಲಿ ಮಾಯದ ಮಗ ಅನಿಸಿದಂತವರು ಅವ್ರು ಯಾರಿಪ್ಪ? ಆರೇ ನಾಡದ ಅರಸ ಗಂಗಿನಾಡದ ಪುರುಷ ತಾಯಿ ನೇಳ ಕನ್ನವ್ವ ತಂದೆ ಜಬಗೊಂಡಗೌಡರ ಹೊಟ್ಟೆದಿಂದ ಹುಟ್ಟಿ ಬಂದು ಯೋಗಿನಾದ ಮೋಗ ಸಿದ್ಧಗ ಪ್ರೀತಿಯ ಮಗನಾದಂತವರು ಯಾರಿಪ್ಪ ಅವರು? ಡೋಣಜ ಮಾಧುಲಿಂಗನ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಅದೇ ರೀತಿಯಾಗಿ 21 ಮಂದಿ ಧರ್ಮರಲ್ಲಿ ಅವತಾರಗಳನ್ನು ಎತ್ತಿ ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧನಿಸಿದಂತವರು ಯಾರಿಪ್ಪ? ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮದಿಯಲ್ಲಿ ವಾಸವನ್ನ ಮಾಡಿದಂತವರು ಯಾರು? ವೀರ ಮಲಕಾರ ಸಿದ್ಧನ ಪಾದಕ ಕೂಡ ಭಕ್ತಿಪೂರ್ವಕವಾಗಿ ನಮನಗಳನ್ನ ಹೇಳುತ್ತಾ ಅದೇ ರೀತಿಯಾಗಿ ಮಹಾರಾಷ್ಟ್ರದೊಳಗ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕದೊಳಗ ಯಾವ್ರಿಪ್ಪ ಅದು? ಮಂದಲಪುರದಲ್ಲಿ ಹುಟ್ಟಿ ಮಳಗಾಲ ಸಿದ್ಧನ ಸೇವಾದೊಳಗ ತಲ್ಲಿನಾಗಿ ಮುತ್ಯ ಮಳಗಾಲ ಸಿದ್ಧನ ಆಶೀರ್ವಾದವನ್ನ ಪಡೆದುಕೊಂಡು ಸಂಚಾರ ಮಾಡುತ್ತಾ ಬಂದು ಮುಮ್ಮೆಟ್ಟ ಗುಡ್ಡದಲ್ಲಿ ಸಿದ್ಧಾಶ್ರಮವನ್ನು ಕಟ್ಟಿದಂತವರು ಹೌದು. ಕಲಿಯುಗದ ದೇವರನಿಸಿದಂತವರು ಹೌದಪ್ಪ. ಅಮೋಘ ಸಿದ್ಧನ ಸಂತತಿ ಮ್ಯಾಳುಗಳಿಗೆಲ್ಲ ಜ್ಞಾನದ ಜ್ಯೋತಿಯಾಗಿ ಗುರುವಾಗಿ ವಿದ್ಯೆಯನ್ನ ಕೊಟ್ಟಂತವರು ಮತ್ಯಾನನಿಸಿಕೊಂಡಂತವರು ಕವಿ ಅನಿಸಿಕೊಂಡು ಮುತ್ತು ಅನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ ಸದ್ಯ ಮುಮ್ಮೆಟ್ಟದಲ್ಲಿ ಆಸನಕ್ಕೆ ಕೂತಂತ ಯಾರಿಪ್ಪ ಗುರುನಾಥ? ನನ್ನ ಗುರುವಾದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪದಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದು ನನ್ನ ಆರಾಧ್ಯ ದೇವರಾದಂತ ಯಾವರಿಪ್ಪ? ಜಿಗಜೇವಣಿಯಲ್ಲಿ ವಾಸವನ್ನು ಮಾಡಿದಂತವರು ಇವ್ರು ಯಾರ್ಯಾರು? ಹಳ್ಳದ ದಂಡಿಯಲ್ಲಿ ಹಗಲಿಳು ಅಗ್ನಿ ಉರಿಸುವಂತ ಕವದೇಶ್ವರ ಪಾದಕ್ಕೂ ಮತ್ತು 101 ಮಂದಿ ಧರ್ಮರಲ್ಲಿ ಹುಟ್ಟಿ ಬಂದಂತ ಕಂಠಿ ಸಿದ್ದೇಶ್ವರ ಪಾದಕ್ಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇದೇ ಒಂದು ಮೂಡಲಗಿ ತಾಲೂಕು ಬೆಳಗಾವಿ ಜಿಲ್ಲಾ ಹೌದು ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಆದಂತ ಯಾವರಿಪ್ಪ? ಹುಣಸಾಳ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಹೌದು ಪಿಜಿ. ಈ ಹುಣಸಾಳ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ನನ್ನಪ್ಪ ಪರಮೇಶ್ವರ ಪಾದಕ್ಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು. ಇವತ್ತಿನ ದಿವಸ ಬಹಳ ಒಂದು ಶ್ರೇಷ್ಠವಾದಂತ ದಿವಸ, ಪವಿತ್ರವಾದಂತ ದಿವಸ. ಹೌದಪ್ಪ ಹೌದು. ಶ್ರಾವಣ ದಿವಸ ಏನ್ರಿ? ಶ್ರವಣ ತಿಂಗಳು ಯಾಕಪ್ಪ ಅಂತಂದ್ರೆ 12 ತಿಂಗಳದೊಳಗೆ ಇದೊಂದು ತಿಂಗಳ ಶ್ರೇಷ್ಠವಾದಂತದ ಶ್ರವಣ ತಿಂಗಳ ಕೊಟ್ಟಾರ. ಶ್ರೇಷ್ಠವಾದಂತ ಶ್ರವಣ ತಿಂಗಳದೊಳಗ ಶ್ರೇಷ್ಠವಾದಂತ ದಿವಸ ಇವತ್ತ ರವಿವಾರ ದಿವಸ. ಹೌದು. ಆ ಭಗವಂತನ ಪರಮೇಶ್ವರನ ಜಾತ್ರೆಯನ್ನು ಇಟ್ಟುಕೊಂಡು ಇಲ್ಲಿ ಬಹಳ ಉತ್ತಮ ರೀತಿಯಿಂದ ತಾವೆಲ್ಲರೂ ಇಲ್ಲಿ ಕೂಡಿಕೊಂಡಾರ. ಹೌದು ಕೂಡ್ಯಾರ. ಇವತ್ತಿನ ದಿವಸ ಇಲ್ಲಿ ಕೂಡಿದಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರಿಗೂ, ಅಣ್ಣ ತಮ್ಮಂದಿಯರಿಗೂ, ಅಕ್ಕ ತಂಗಿಯರಿಗೂ ಮತ್ತು ಎಲ್ಲ ನನ್ನ ತಂದೆ ಬಳಗದವರಿಗೂ, ತಾಯಿ ಬಳಗದವರಿಗೂ ಮತ್ತು ಎಲ್ಲ ಹಾಲು ಮತದ ಶರಣರಿಗೂ, ಸಿದ್ಧರಿಗೂ, ಒಡಿಯರಿಗೂ, ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಮತ್ತು ನಮ್ಮ ಜೊತೆಯಲ್ಲಿ ಹಾಡುವಂತ ಯಾವ ಬಾಗೇವಾಡಿ ತಾಲೂಕ ಹೌದು ಉತ್ತನಾಳ ಗ್ರಾಮದ ಕಲಾ ಮಾಳಿಂಗೇಶ್ವರ ಕಲಾ ಡೊಳ್ಳಿನ ಸಂಘದವರಿಗೂ ಹೌದು ಮುಖ್ಯ ಗಾಯಕರು ಪರಶುರಾಮ್ ಎಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿನ ಹೇಳಿ. ಹೌದು ನಮ್ಮದು ಹೆಂಗ ನೋಡು ಇವತ್ತಿನ ದಿವಸ ಹೌದು ಹೇಳ್ತಾರ ಮಾತ್ಮರಾದಂತವ್ರು ಒಂದು ಮಾತನ್ನ ಹಿಂಗ ಹೇಳ್ಯಾರಲ್ಲ. ಯಾನ್ ಹೇಳ್ಯಾರಿಪ್ಪ ಮಾತಾ? ಭೌತ ಸುಕೃತ ಜೋಡಿ ಮನುನ ವಿಠಲಾವಡಿ ವಿಠಲಾವಡಿ ಎಂದಾರವ್ರು. ಹೆಂಗಂದ್ರೆ ಏನ್ರಿಪ್ಪ?
ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಇವತ್ತು ನಮ್ಮ ದರ್ಶನ ನಿಮಗಾಯ್ತು, ನಿಮ್ಮ ದರ್ಶನ ನಮಗಾಯ್ತು. ಯಾರಿಂದ? ಇದು ಗುರುನಾಥನ ಕೃಪ, ಮಹಾತ್ಮರ ಕೃಪ, ಶರಣರ ಕೃಪ, ಪರಮೇಶ್ವರ ಕೃಪ ಆಶೀರ್ವಾದದಿಂದ ಈ ಜಾಗಕ್ಕೆ ಸ್ಥಾನಕ್ಕೆ ನಾವು ನೀವು ಕೂಡಿ. ಹೌದಾ ಹೌದಾ. ಇಲ್ಲಿ ಕೂಡಿದಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಒಂದು ವಿನಂತಿ ಏನು ಹೇಳೋದಪ್ಪ ಅಂತಂದ್ರ, ಏನ್ ಹೇಳ್ಬೇಕಂದಿರಿಪ್ಪ? ಸರ್ವೇ ಸಾಧಾರಣವಾಗಿ 2 ಮೇಳಗಳನ್ನ ನೀವು ಯಾಕಂದ್ರೆ ಬಹಳ ದೂರದಿಂದ ಕರೆಸಿರಿ. ಹೌದು, ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟೆ ಕರ್ಸ್ಯಾರ ತಮ್ಮ, ಖರೆ ಬರ್ಲಕ್ ಸ್ವಲ್ಪ ಲೇಟ್ ಆಗ್ಯದ. ಹೌದು, 9ಕ್ಕೆ ಬಂದಿರಿ. ಇರ್ಲಿ, ಆದ್ರೂ 2 ಮೇಳಗಳು ಏನು ಹಗಲತ್ತ ಅಂದ್ರೆ ಶ್ರವಣ ತಿಂಗಳಾಗ ಸತತ ಎಡಬಿಡದೆ ಎಲ್ಲಾರು ಪ್ರತಿಯೊಬ್ಬರು ಕಾರ್ಯಕ್ರಮಗಳನ್ನ ಇದ್ದಿರ್ತಾವ. ಹೌದು, ಶ್ರಾವಣದಾಗ ಎಡಿ ಬಿಡದೆ ಕಾರ್ಯಕ್ರಮ ಇರ್ತಾವ್ರಿ. ಹೋಗೋ ಮುಂದ್ ಒಂದ್ 2,000 ರೂಪಾಯಿ ಬಿಟ್ಟು ಕೂಡ್ರಿ ಅಂದ್ರೆ ತೋತಿರಿ. ಹಾ, ಹಿಂಗ್ ಮಾಡಿ ಸೂರಾಗ ಹಿಂಗ್ ಮಾಡಿ ಮಣ್ಣು ಮುಚ್ಚಿ ಬಂದಿರಿ ನೀವು ಟೆಪಿಗೆ ಹಾಕಿ. ನೀ ಏನ್ ಹೇಳಿದ್ರಿ ರಾಮಣ್ಣ? ಹೋಗೋ ಸಮಯದಾಗ ಒಂದು 2,000 ರೂಪಾಯಿ. ಬಿಡ್ರಿಪ್ಪ, ನಾವು ಮುಂಜಾನೆ ರಾತ್ರಿ ತಡ ಮಾಡಿ ಬಂದಿದ್ದೇವೆ ಅನ್ಬೇಕು ಅತ್ತಿರಿ. ಹಂಗ 14,000 ಆದ್ರೆ ಬರ್ತಾವ ನಿಮ್ ಊರಿಗೆ. 14. ಇಲ್ಲೊಂದು ಮಾತು ಹೇಳುವ ರಾಮಣ್ಣ, ಈ ಊರು ಹಿರಿಯರಿಗೆ ನೋಡಿ, ಊರು ಕಮಿಟಿಯವ್ರಿಗೆ ನೋಡಿ. ಏನ್ ಹೇಳ್ಬೇಕಾಗ್ಯದ? ಬಹಳ ಆನಂದ ಅನ್ಸದ ನನಗೊಂದು ಮಾತಿಲ್ಲಿ. ಅವ್ರಿಗೆ ನೋಡಿ ನಿಮಗ ಆನಂದ ಅನಿಸದ, ಖರೆ ಅಚ್ಚಿ ಕಡೆಯವ್ರಿಗೆ ಯಾಕೆ ಆನಂದ ಅನಿಸಿಲ್ಲ? ಅವ್ರಿಗೆ ಅನಿಸ್ತದ ಬಿಡು, ಇರ್ಲಿ. ನಮ್ಮದು ಅಷ್ಟೇ ನಾವು ಹೇಳ್ಕೊಳ್ಳೋಣ ಮೊದಲ. ಅಂದ್ರ ಅವ್ರೇನು ಬ್ಯಾರೆದವ್ರ? ಅವ್ರು ನಮ್ಮವ್ರಲ್ಲ? ಅವರು ನಮ್ಮವ್ರೇ ಅದಾರ. ಮತ್ತ ಆದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಭಾವ ಬೇರೆ ಬದಲಾಗಿ ಬಿಡ್ತದ. ಅಂದ್ರ ಗುಣ ಸುಮಾರು ಐತ್ರಿ ಅವ್ರ ಅಂತ್ಯಾಕ ಭಾವ ಬದಲಾಗಿ ಬಿಡ್ತದ. ಆ ಭಾವ ಬದಲನ್ನ ಮಾಡ್ಬೇಕಾದ್ರೆ, ಶುದ್ಧ ಮಾಡ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಇರ್ತಾನ ಮಾಲಕ್. ಹೌದು, ಗುರು. ಆ ಮಾಲಕ ಭೇಟಿ ಆಗುತ್ತಾನೂ ಮನುಷ್ಯಾಗ ಹಂಗ ಕಾಡ್ತಿರ್ತದ ಯಾವಾಗಾದ್ರು. ಹೌದಾ, ಯಾವಾಗಲೂ ಗಟ್ಟಿ ಆಗ್ಬೇಕಾದ್ರೆ ಕಂಬರ್ ಬೇಕಂದಂಗ ಬೇಕದಕ್ಕೆ. ಕುಲಿಮ್ಯಾಗ ಹಾಕಿ ಸುಟ್ಟು ಒಮ್ಮೆ ಬಡ್ತಾ ಬಡದ್ರ ಹಳೆ ಶುದ್ಧ ಆಗ್ತದ. ಅದಕ್ಕೆ ಹೇಳ್ಯಾರ ಮಹಾತ್ಮರ, ಹೊಟ್ಟಿಗೆ ಮುದ್ದಿ ಬೇಕು, ಕಣ್ಣಿಗೆ ನಿದ್ದೆ ಬೇಕು, ಮಸ್ತಕ್ಕೆ ಬುದ್ಧಿ ಇರ್ಬೇಕು. ಹೌದಾ, ಬುದ್ಧಿ ಇರ್ಲಿಕ್ರ ಬುದ್ಧಿ ಇರ್ಲಿಕ್ಕಂದ್ರೆ ಎಲ್ಲಾರೆ ಹೋಗಿ ಲಗ ಹೊಡೆದಂಗ ಆಗ್ತದ. ಯಾವಾರ ಕದ್ದಿ ಚಾಲು ಆಗ್ತದ. ಆ ಕದ್ದಿ ಯಾವಾರಕ್ಕೆ ಹೋಗುದಿಲ್ಲ. ಹೋಗಿ ಬ್ಯಾಡ್ರಿಪ್ಪ. ಒಳ್ಳೆ ಗ್ರಾಮದ ಹಿರಿಯರು ನೋಡಿ ಆನಂದ ಆಗಿ ಒಂದು ಮಾತು ಹೇಳೋದು. ಈ ಊರೊಳಗೆ ನೀ ಹೇಳ್ದಲ್ಲ 2,000 ರೂಪಾಯಿ ಕಡಿಮೆ ಆತ, ನೀವು ತಡ ಮಾಡಿ ಬಂದಿರತ್ ಹೇಳ್ದಲ್ಲ. ಈ ಕಮಿಟಿಯವ್ರಿಗೆ ನಂದೊಂದು ವಿನಂತಿ ಏನಪ್ಪಾ ಅಂತಂದ್ರೆ, ಬರೋಣ ಮೊದಲು ನಮಗ್ ಊಟ ಮಾಡಿಸ್ಯಾರ. ಇವತ್ತು ಬಹಳ ಆನಂದ ಸುದ್ದಿ ಇದನ್ನ. ಹೌದು, ಕೆಲವೊಂದು ಮಂದಿ ಯಾಕಂದ್ರೆ ಪಾಳೆ ಬರ್ತೈತೆ ಥೋಡೆ ಮಂದಿ ಉಂಡ್ರಿ, ಥೋಡೆ ಮಂದಿ ಇಲ್ಲ. ಅವ್ರೆಲ್ಲ ಸಜ್ಜು ಮಾಡಿ ರೊಟ್ಟಿ ತಂದಿರವ್ರು. ನಮ್ಮ ಗುಣ ಹಂಗಲ್ಲ. ಅಚ್ಚಿ ಕಡೆ ಮ್ಯಾಲಿನವ್ರು ಊಟ ಮಾಡ್ಲಾರ ಹಾಡ್ಲತ್ತಾರ ಅಂದ್ರ ನಾವು ಊಟ ಮಾಡ್ಲಾರ ಹಾಡ್ಬೇಕು. ಇದು ಮನುಷ್ಯತ್ವ ಅದ. ಇದೊಂದು ಭಾವ ತಗೊಂಡು ಬಂದಿರಿ. ಇರ್ಲಿ, ಆದ್ರೂ ನಮಗ ಆನಂದದಿಂದ ಕರೆದು ಇಲ್ಲಿ ತಡ ಆದ್ರೂ ಇವ್ ನಮ್ಮ ಮಕ್ಕಳೇ ತಡ ಮಾಡ್ಯಾವ. ಇದು ತಪ್ಪೇನಿಲ್ಲ ಅಂತೇಳಿ ಕರೆದು ಬಹಳ ಪ್ರೇಮದಿಂದ ಇವತ್ತು ನಮಗ ಕರೆಸಿ ಇಲ್ಲಿ ಹಾಡ್ಸಿಗೆ ಹಚ್ಚಿರಿ. ಹೌದು, ಹಾಡ್ಕಿಗೆ ಹಚ್ಚಾರ. ಹಾಡ್ಕಿಗೆ ಹಚ್ಚಿರಿ. ಆದ್ರೆ ಸಮಯ ಎಲ್ಲಾರಿಗೆ ಊಟನು ಮಾಡಿಸಿರಿ, ಉಳ್ಳಾರ್ದವ್ರಿಗೆ ನಾ ಊಟ ಮಾಡಿಸ್ತೀರಿ. ಆದ್ರೆ ಸಮಯ 1 ಗಂಟೆಗೆ ನಮಗೆ ಎಲ್ಲಾರಿಗೂ ಒಮ್ಮೆ ಚಹಾ ಕುಡಿಸ್ರಿ ಮ್ಯಾಳಿಗೆ. ಹೋಗೋ ಸಮಯದಾಗ ನಮ್ಮ ಮ್ಯಾಳಿಗೆ ಮತ್ತು ನಮ್ಮ ಪರಶುವಣ್ಣನ ಮ್ಯಾಳಿಗೆ ನಾಷ್ಟ ಮಾಡಿಸ್ರಿ. 1 ರೂಪಾಯಿನೂ ನಮ್ಮ ಜಿಗಜೇಣಿ ಮ್ಯಾಳಿಗೆ ಕೊಡ್ಬೇಡ್ರಿ ಸಭಾದಕ್ಕೆ ಮಾತಿದ. ಹೌದಾ, ಕಮಿಟಿ ಅವ್ರ ಇದು ರಿಕಾರ್ಡಿಂಗ್ ಮಾಡ್ಕೋರಿ. ನೀವು ಮುಂಜಾನೆ ಬರ್ತದ ನಿಮ್ಗೆ ಇದು ಪ್ರಸಂಗ. ಯಾಕೆ ರಮಣ್ಣ? ಇಲ್ಲ ಹಾಡಿಕೆ ಹಚ್ಚೋದಕ್ಕೆ ಇವತ್ತು ಸ್ವಾರ್ಥಕೈತಿ ಹುಣಚಾಳ ಗ್ರಾಮದಾಗ. ಹೆಂಗ ಸ್ವಾರ್ಥಕೈತಿ ನೀ ತಿಳ್ಕೊಂಡಿದ್ದೇನೆ. ಈಗ 1 ರೂಪಾಯಿ ಇವ್ರಿಗೆ ಕೊಡ್ಬ್ಯಾಡ್ರಿ. ಹೋಗೋ ಮುಂದೆ ನನಗ್ 1,000 ರೂಪಾಯಿ ಕೊಡುದು ನೀವು ಮರಿಬ್ಯಾಡ್ರಿ. ಮತ್ತ ನಿಮ್ದು ಯಾಕಂದ್ರ ನಿಮ್ ಊರ್ ಕಣ್ಣ ಆಗ್ಯದ. ಖರೆ ನಿನಗೆ 1,000 ರೂಪಾಯಿ ಬೇಕಲ್ಲ, ನಿನಗೆ ಯಾವ್ದು ಹತ್ತವ ಮಗನ 1,000 ರೂಪಾಯಿ? ನಮ್ದು ಈಗ ಮದುವೆ ಆಗ್ಯದ, ನಮ್ ಸಂಸಾರ ಚಾಲೋದಪ್ಪಿ. ನೀನ ಸಣ್ಣವಿದ್ದಿ, ನಿನ್ನ ಮದುವೆ ಆಗುದದು. ಅದಕ್ಕೆ ರೊಕ್ಕ ನನಗೆ ಹತ್ತಲತಿ. ಸಂಸಾರ ಇಲ್ಲ, ಅದಕ್ಕೆ ಹತ್ತದ. ತಮ್ಮ ವಿಚಾರ ಮಾಡು. ತಮ್ಮ ಇಲ್ಲ, ಅಣ್ಣ. ವಿಚಾರ ಮಾಡು. ಮನುಷ್ಯನಿಗೆ ರೊಕ್ಕ ಅನ್ನೋದು ಮುಖ್ಯ ಅಲ್ಲ, ಮನುಷ್ಯನಿಗೆ ಮಾನಸಿಕ ವಿಶ್ವಾಸ ಅನ್ನೋದು ಮುಖ್ಯದ ಇಲ್ಲಿ ಗ್ರಾಮದೊಳಗ. ಹೌದ್ ಹೌದ್ ಹೌದು. ಹಂಗಾದ್ರೆ ವಿಶ್ವಾಸ ಅಂದ್ರೆ 14,000 ಕೊಡ್ತಾರ ಅಂತ ಗೊತ್ತದ. ನಂಬಿಕೆ ವಿಶ್ವಾಸ ಇಟ್ಟು ಇವತ್ತು ನಮ್ಮನ್ನ ಬರೇ ಫೋನ್ ಮುಖಾಂತರ ಇಲ್ಲಿ ತನ ಬಂದೀವಿ. ಎದರ ಸಂಬಂಧ ಬಂದಿದ್ದೀನಿ? ಎದರ ಸಂಬಂಧಪ್ಪ? ಅವ್ರ ಮ್ಯಾಲ ಪ್ರೇಮ ಇಟ್ಟು, ಅವ್ರ ಮ್ಯಾಲ ವಿಶ್ವಾಸ ಇಟ್ಟು ಇಲ್ಲಿಗೆ ಬಂದಿರ್ತೇವೆ ಸಭಾದಕ್ಕೆ ಅಂತ ಹೇಳಂತ ಮಾತದ ಇದನ್ನ. ಹೌದಪ್ಪ, ಹೌದು ಹೌದು. ವಿಶ್ವಾಸ ಇರ್ಲಿಕ್ಕೆ ಬರ್ತಿದ್ದೆ ನೀ ಸರ್ವೇ ಸಾಧಾರಣವಾಗಿ ಒಂದು 300 ಕಿಲೋಮೀಟರ್ ಅಂತರದಿಂದ ಬಂದಿದ್ದಿ. ಈಗ ಬರ್ತಿತ್ತಿಲ್ಲ. ಅವ್ರ ಮ್ಯಾಲ ಪ್ರೇಮದ, ಅವ್ರ ಮ್ಯಾಲ ವಿಶ್ವಾಸ ಅಂತೇಳಿ ಇಲ್ಲಿ ತನ ಸೇವಾ ಮಾಡಕ್ ಬಂದಿದ್ದಿ. ಹೌದು, ಬಹಳ ಒಳ್ಳೆಯದಿಂದ ತಾವೆಲ್ಲರೂ 2 ಮೇಳಗಳನ್ನ ಕೂಡಿಸಿರಿ. ಹೌದು, ಬಹಳ ಆನಂದ ಅನಿಸದ ಪ್ರೇಮದಿಂದ. ಯಾಕಂದ್ರೆ ಒಳ್ಳೆ ಉತ್ತಮ ರೀತಿ ಮೇಳಗಳನ್ನ ಕೂಡಿಸಿರಪ್ಪ ಅಂತಂದ್ರ ಬಹಳ ಆನಂದ ಸುದ್ದಿ. ಯಾಕಂದ್ರ ಬಾಗೇಮಂಡಿ ತಾಲೂಕು ವಿಜಯಪುರ ಜಿಲ್ಲಾ ಉತ್ನಾಳ ಗ್ರಾಮದ ಶ್ರೀ
ಮಾಳಿಂಗೇಶ್ವರ ಬೀರದೇವರ ಕಲಾಗಾಯನ ಸಂಘ ನಮ್ಮ ಪರ್ಸು ಮಾಸ್ತರ್ ಅವ್ರ ಮ್ಯಾಲ ಹೌದು. ನಮ್ಮದು ವಿಜಯಪುರ ಜಿಲ್ಲಾ ನೋತನ ಚಡಚಣ ತಾಲೂಕು ಜಿಗಜಾವಣಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘ ನಮ್ಮದು. ಇವು ಎರಡು ಮ್ಯಾಳಗಳ ನಿಮ್ಮ ಊರಿಗೆ ಬಂದವಪ್ಪ ಅಂತಂದ್ರೆ ಎರಡು ಮ್ಯಾಳಗಳು ನಿಮ್ಮ ಮನೆ ಮಕ್ಕಳಿದ್ದಂಗೆ. ಹೌದು. ಯಾಕೆ ಮನೆ ಮಕ್ಕಳಪ್ಪ ಅಂತಂದ್ರ ಇವತ್ತೇನಾದ್ರೂ ಹಾಡೋದ್ರೊಳಗೆ ಮತ್ತಾಡೋದ್ರೊಳಗೆ ಬಾರ್ಸಾಡೋದ್ರೊಳಗೆ ಸೂರ್ಯನೊಳಗ ಏನಾದ್ರೂ ಹೆಚ್ಚ ಕಡಿಮೆ ಆಗ್ತದ. ಹೆಚ್ಚ ಕಡಿಮೆ ಅಂದ್ರೆ ಏನಪ್ಪಾ? ಹೆಚ್ಚ ಕಡಿಮೆ ಅಂದ್ರೆ ತಪ್ಪಾತಂದಂಗ ರಾಮಾಯಣ. ಹೌದು, ತಪ್ಪಾಗೋದೆ. ಆಗುವಂತ ತಪ್ಪದ ಕಡೆ ಲಕ್ಷ್ಯ ಕೊಡ್ಲಾರ್ದೆ ತಾವೆಲ್ಲರೂ ಹೊತ್ತೊಂಡುತ್ತಾನ ಸತ್ಯನೇ ಕಾಪಾಡಿ ಸತ್ಯಧರ್ಮರ ಮಾರ್ಗನೇ ನೀವು ಸ್ವೀಕಾರ ಮಾಡ್ತಿರ ತಿಳ್ಕೊಂಡು ತಮಗೆಲ್ಲಾರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಯನ್ನು ಹೇಳಿ ಇನ್ನು ಬಹಳ ಮಾತಾಡ್ಲಾರ್ದೆ ಜನಕ್ಕೆ ವಜ್ಜ ಅಲಾರ್ದೆ ಇರಲಿ. ಇನ್ನು ವಿಶೇಷವಾಗಿ ಅಮೋಘ ಸಿದ್ಧ ಎಂತ ಭಕ್ತಿಯನ್ನ ಮಾಡಿದ ಗುರುವಿನಲ್ಲಿ ಹೆಂಗೆ ದುಡ್ಕೊಂಡ ನಾವು ಹಾಡೋದು ಹೇಳೋದದ. ನಾವು ಅಮೋಘ ಸಿದ್ಧಿನ ವಿಸ್ತಾರವನ್ನು ನಾವು ಹೇಳಬೇಕಾಗ್ಯದ. ಇನ್ನ ನಮ್ಮ ಸರ್ಜೋಡಿ ಕಲಾವಂತರು ಮುತ್ಯ ಮಾಳಿಂಗರಾಯ ಬೀರದೇವರು ರೇವಣ ಸಿದ್ದೇಶ್ವರ ಏನು ಪವಾಡ ಮಾಡಿದ್ರು, ಏನು ಸಿದ್ಧಟಿ ಏನು ಮಾಡಿದ್ರು, ಅವ್ರ ಇತಿಹಾಸ ನಮ್ಮ ಸರ್ಜೋಡಿ ಕಲಾವಂತರು ಹೇಳೋದನ್ನ ಹೇಳ್ತಾರ್ಬಿ ಹಾಡ್ತಾರ್ಬಿ. ಹೌದು. ಆದ್ರೂ ಇದ್ರೊಳಗೆ ತಾವೆಲ್ಲರೂ ದೈವೆಲ್ಲ ಕೂತು, ಯಾಕಂದ್ರೆ ಪ್ರಥಮದಲ್ಲಿ ಬಂದು ನಮ್ಮ ಪರಸು ಮಾಸ್ತರ್ ಅವರು ಮೊಟ್ಟ ಮೊದಲನ್ನ ಕೂರಿ ಕೊಳ್ಳಕಟ್ಟ್ಯಾರ. ಅವರು ಯಾವ ರೀತಿಯನ್ನ ಕಮಿಟಿ ಅವರ ಪರವಾಗಿ ವಿಷಯನ್ನ ಬೆಳೆಸಲಾಕ ಚಾಲು ಮಾಡ್ತಾರ. ಹಿಂದೂ ಬೆನ್ನತ್ತು ಕರ್ತೇವೆ ನಮ್ಮದ ರಾಮಣ್ಣ. ಹೌದು. ಈಗ ಬಾರಾಗದ ಅವ್ರ ವಿಷಯ ಇಡ್ತಾರ, ನೀವ್ ಹಿಡಿದು ಅವ್ರು ಬೆಳೆಸೋ ನೋಡಿ ಹೊಂಟಬೇಕು ನೋಡು. ಹಾ ಹೇಳ್ರಿ, ಮಾಯಿ ಕೊಡಿ ಬರ್ರಿ ಇಲ್ಲಿ. ಇಲ್ಲ ಅಲ್ಲೇ ನಿಂದರ್ಲಿ ಒಂದ್ ಸ್ವಲ್ಪ ವಾಯರ್ ಅಡಗಾಡ್ಸ. ಸಭಾ ಪಂಡಿತರಲ್ಲಿ ಸವನೆ ಪ್ರಾರ್ಥನೆ. ಯಾವ ನನ್ನ ಪಂಚಮುಖದ ಪರಮಾತ್ಮಗ ಅನಂತ ಕೋಟಿ ಪ್ರಮಾಣಗಳು ಸಲ್ಲಿಸಿ, ಯಾವ ಈ ಗ್ರಾಮ ಲಕ್ಷ್ಮೀದೇವಿ ಬಸವಣ್ಣ ರಾಮಲಿಂಗೇಶ್ವರ ಕಳಕಾದೇವಿಗೆ ಅನಂತ ಕೋಟಿ ಪ್ರಮಾಣಗಳು ಸಲ್ಲಿಸಿ, ಯಾವ ಇಂಡಿ ತಾಲೂಕದೊಳಗೆ ಮ್ಯಾಳದವರಿಗೆ ಬಸವಣ್ಣ ಬಾಗೇವಾಡಿ ಯಾಕಪ್ಪ ಅಂದ್ರೆ ಹಳ್ಳಿಗಳು ಹೇಳಿದ್ರೆ ಎರಡ ಮಾತನಾಗ ನಾವು ಮುಗಿಸ್ತಾನ. ಏನಪ್ಪ ಅಂದ್ರೆ ಏನು ಅನ್ನದಾನ ಹೆಚ್ಚೋ ವಿದ್ಯಾದಾನ ಹೆಚ್ಚೋ. ನೀವು ಬಿಟ್ಟದ ಬೇಕಾರೆ ನೀವು ಹಿಡ್ಕೋರಿ, ನೀವು ಬಿಟ್ಟದ್ದು ನೀವು ಹಿಡ್ಕೋರಿ. ಈಗ ಬೇಕಾರೆ ಹೇಳಿ ನೀವು ಹಾಡಬೇಕು. ಇನ್ನೇನಪ್ಪ ಅಂದ್ರೆ ಅಮೋಘ ಸಿದ್ಧನ ಮಠ ಮನೆ ಅವರಾಗಲಿ, ಮಾಳಿಂಗರಾಯನ ಮಠ ಮನೆ ಆಗಲಿ, ಗುರು ಯಾರಪ್ಪ ಅಂದ್ರೆ ಪರಮೇಶ್ವರ. ಇಲ್ಲಿ ಹೆಂಗೆ ಹಾಡಬೇಕಪ್ಪ ಅಂದ್ರೆ ಭಾಳ ಬಿಸಿಲಿ ಹಾಡ್ಬೇಕು. ಇನ್ನೇನಪ್ಪ ಅಂದ್ರೆ ಅಮೋಘ ಸಿದ್ಧನ ಮಠ ಮನೆ ಅವರ ಮಾಳಿಂಗರಾಯನ ಮಠ ಮನೆಗೆ ಒಂದು ದರ್ಶನ ಹಾಕ್ರಿ, ಮಾಳಿಂಗರಾಯನ ಮಠ ಮನೆ ಅವ್ರ ಅಮೋಘ ಸಿದ್ಧಗೆ ಒಂದು ದರ್ಶನ ಹಾಕ್ರಿ. ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳಬೇಕು ಮುಂದಿನ ಸಂದಿಗೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳಬೇಕು. ಹೌದು ಹೋಲಿ ದಯವಿಟ್ಟ. ಇನ್ನೇನಪ್ಪ ಅಂದ್ರೆ ಇವಾಗಿನ ಅಮೋಘ ಸಿದ್ಧ ಮೂರೂರು ಮುಂಗಡ್ಯಾಗ ಈಗ ಕೈಲಾಸದಿಂದ ಬಂದಾನ. ಅಮೋಘ ಸಿದ್ಧಗೆ 4 ಮಂದಿ ಮಕ್ಕಳ, 3 ಮಂದಿ ಹೊರವಿನ ಮಕ್ಕಳ. ಇನ್ನು ಮ್ಯಾಲ ಕೈಲಾಸಕ್ಕೆ ಹೋಗ್ಬೇಡ್ರಿ. ಇನ್ನೇನಪ್ಪ ಅಂದ್ರೆ ಅರ್ಧ ತಾಸಿನ ಒಳಗೆ ನೀವು ಮಾತಾಡಬೇಕು. ಒಂದು ನಿಮಗೆ ದಯವಿಟ್ಟು ಹೇಳ್ತೀನಿ, ಏನಪ್ಪ ಅಂದ್ರೆ ಇಲ್ಲಿ ಮಾರ್ಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಮಾರ್ಗ ಗೊತ್ತಿಲ್ಲ. ಒಂದು ಹಾಡ ಹಾಡಬೇಕು, ಒಂದು ಚಾಲ ಹಾಡಬೇಕು. ಓಕೆ. ಮಾರ್ಗ ನೀವು ನಮ್ಮನ್ನು ಹೊಳಿ ಕೇಳ್ಬೋದು. ಯಾಕಪ್ಪ ಅಂದ್ರೆ ಹೆಣ್ಣು ಮಗಳಿಗೆ ಮೂಗುಮಟ್ಟ ಅಂತೇಳಿ ನೀವು ಗುರುಗಳು ನಮ್ಮನ್ನು ಹೊಳಿ ಕೇಳಬಾರ್ದ. ಯಾಕಪ್ಪ ಅಂದ್ರೆ ಇದು ನಮ್ಮ ಬೆಳಗಾವಿ ಜಿಲ್ಲಾದಾಗ ಏನಪ್ಪ ಅಂದ್ರೆ ಹೆಣ್ಣ ಗಂಡ ಕೇಳು ಮ್ಯಾಳ್ದ ಒಂದು ಹಾಡ ಹಾಡ್ರಿ, ಒಂದು ಚಾಲ ಹಾಡ್ರಿ. ಅರ್ಧ ತಾಸಿನ ಒಳಗೆ ಈ ಪಾಳ್ಯಕ್ಕೆ ಹೋಗ್ಬೇಕು. ಈಗ ನೀವು ಬೇಕಾದ್ರೆ ವಿದ್ಯಾದಾನ ಹಿಡ್ಕೋರಿ, ಯಾಕಂದ್ರೆ ಅನ್ನದಾನ ಹಿಡ್ಕೊಂಡು ಮುಂದಿನವ್ರಿಗೆ ಕೊಡ್ಬೇಕಂತೇಳಿ ದಯವಿಟ್ಟು ಹಾಡಬೇಕಾಗಿ ನಂಬರ್ನಂತೆ. ಇರ್ಲಿ. ಹಿರಿಯರು ಹೇಳಿದ ಪ್ರಕಾರ, ಯಾಕಂದ್ರೆ ಹಲೋ ಗುರುಗಳ ಕಮಿಟಿ ಇಲ್ಲಿ ಶ್ರೀ ಶಿವಲಿಂಗೇಶ್ವರ ಸಿದ್ಧಾಂತಾಶ್ರಮ ಶಾರದಾ ಮಾತೆ ಅವರು ಒಂದು ಪ್ರಶ್ನೆಯನ್ನು ಕೇಳ್ಯಾರ ನಿಮ್ಗೆ. ಸ್ತ್ರೀಯು ಹಡಿಯವರೆಗೂ ಪುರುಷ ಸಂಘ ಮಾಡಿದರೂ ಯಾವ ತೊಂದರೆಯೂ ಆಗಬಾರದೆಂದು ಯಾವ ದೇವ ಅವ್ರ ನಿಮ್ಗೊಂದು 100 ರೂಪಾಯಿ ಅವ್ರಿಗೊಂದು 100 ರೂಪಾಯಿ ಆಯರ್ ಕೊಟ್ಟಾರ. ಇದನ್ನ ನಿಮಗೆ ಬಂದ್ರೆ ಹೇಳ್ರಿ, ಬಂದಷ್ಟ ತಿಳಿದಷ್ಟು ಹೇಳ್ರಿ, ಮುಚ್ಚಿಟ್ಕೊಂಡು ಹೋಗ್ಬೇಡ್ರಿ. ಶಾರದಾ ಮಾತೆ ಅವರು ಶ್ರೀ ಶಿವಲಿಂಗೇಶ್ವರ ಸಿದ್ಧಾಂತಾಶ್ರಮ ಶಾರದಾ ಮಾತೆ ಅವರು ಯಾವ ನಮ್ಮ ಮಾತೋಶ್ರೀ ತಾಯಿ ಸಮಾನರಾದಂಥವರು, ಗುರುವಿನ ಸ್ವರೂಪರಾದಂಥವರು ಶಾರದಾ ಮಾತೆಯವರು ಈ ಅಮೋಘ ಸಿದ್ಧನ ಸತ್ಯ ಸಂಘಕ್ಕೆ ಮತ್ತು ಮಾಳಿಂಗರಾಯನ ಸತ್ಯ ಸಂಘಕ್ಕೂ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೊಂದು ಸಂಶಯ ಬಂದಂಥ ಮಾತು, ಅಧ್ಯಾತ್ಮದೊಳಗೆ ಒಂದು ಮಾತನ್ನು ಕೇಳ್ಯಾರ ಅವರು. ಹೌದು. ಆದರೂ ಹೇಳ್ಯಾರ ಮಹಾತ್ಮರಾದಂಥವ್ರು ಒಂದು ಮಾತು ಹೆಂಗೆ ಹೇಳ್ಯಾರಲ್ಲ, ಏನಪ್ಪ?
ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಎಲ್ಲದಕ್ಕೆ ಸಾಹಿತ್ಯವಿಲ್ಲ ಸರ್ವಜ್ಞ ಅಂದರವರು. ಹೌದು. ಅಂತ ಒಂದು ಸರ್ವಜ್ಞ ಆಗ್ಬೇಕಾದ್ರೆ ಸರ್ವಜ್ಞ ನಂಬುವನು ಗರ್ವದಿಂದ ಆದವನಲ್ಲ, ಎಲ್ಲರೊಂದೊಂದು ವಿದ್ಯೆಯನ್ನು ಕಲಿತು ವಿದ್ಯೆದ ಪರ್ವತನಾದ ಸರ್ವಜ್ಞ ಅಂತ ಹೇಳ್ಯಾರ ಅವರು. ಹೌದು. ಆದ್ರೂ ಇನ್ನೂ ಅಂತ ಮಾತೋಶ್ರಯದಿಂದ ನಾವು ಇನ್ನೂ ಕಲಿಬೇಕಾಗ್ಯದ, ಇನ್ನ ಶಾಣೆ ಆಗ್ಬೇಕಾಗ್ಯದ, ಇನ್ನ ಮುಂದೆ ಹೋಗ್ಬೇಕಾಯ್ತಮ್ಮ. ಹೋಗಪ್ಪ. ಆದ್ರೆ ಮುಂದಿನ ಸಂಧಿಗೆ ಏನಾದ್ರೂ ಅದರೊಳಗ ಹೊಳಿತಪ್ಪ ಅಂತಂದ್ರೆ ಇಟ್ಟು ತಿಳಿದ ಹೇಳಕ್ ಬರ್ತದ. ತಿಳಿದಿರ್ಲಿಕ್ಕೆ ಇದು ನಮಗೆ ಗೊತ್ತಿಲ್ಲನಂತ ವಿಷಯನ ನಮ್ಮ ಮಾತೋಶ್ರೀಯರಿಗೆ ನಮ್ಮ ದೈವಕ್ಕೆ ಹೇಳುವುದ ಮಾತನ್ನ ಇರಲಿ. ಇವತ್ತ ನಮ್ಮ ಮಾತೋಶ್ರೀಯರು ಬಂದು ಯಮೋಘ ಸಿದ್ಧನ ಸಂಘಕ್ಕೆ ಆಶೀರ್ವಾದ ಮಾಡ್ಯಾರ 101 ರೂಪಾಯಿ. ಹೌದು ಹೌದು. ಏನೋ ಈ ಚಿಕ್ಕ ಸಂಘ ಚೊಕ್ಕಾಗಿ ಉಳಿಲಿ ಯಮೋಘ ಸಿದ್ಧನ ಜೆಂಡ ಎತ್ತಿ ಬೆಳೆಸಿಕೊಂಡು ಆಶೀರ್ವಾದ ಮಾಡ್ಯಾರ. ಅವ್ರ ಆಶೀರ್ವಾದ ಸತತವಾಗಿರ್ಲಿ. ಅವ್ರು ಮಾಡುವಂತ ಕೆಲಸದೊಳಗ ಪರಮಾತ್ಮ ಪರಮೇಶ್ವರ ಅಮೋಘ ಸಿದ್ಧಲಿಂಗ ಅವ್ರು ಮಾಡುವಂತ ಕೆಲಸ ಸದಾ ಭಾಗಿಯಾಗಲತ್ತೇಳಿ ಭಗವಂತನ ಆಶೀರ್ವಾದದಿಂದ ಈ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಹೌದು. ಇರಲಿ. ಇವತ್ತ ಅನ್ನದಾನ ಮತ್ತು ವಿದ್ಯೆದಾನ ಅಂತ 2 ವಿಷಯ ನಿಟ್ಟಾರ. ಬಹಳ ಉತ್ತಮ ರೀತಿ ವಿಷಯ ಅದಾವ. ಹೌದು. ಹೊತ್ತೊಂಡುತ್ತನ ಈ ವಿಷಯದ ಮೇಲೆ ನಾವು ನೀವು ಹೋಗ್ಬೇಕ. ಇದ್ರೊಳಗೆ ನಾವು ಒಂದು ಪಾಲು ಹಿಡಿಬೇಕಾಗ್ಯದ. ಹಿಡಿದು ಬಿಟ್ಟು ಬಿಡ್ರಿ. ಹಿಡಿದು ಬಿಡುದದ. ಅಂದ್ರೆ ಟೈಮು ಬಹಳ ಕೊಟ್ಟಿಲ್ಲ. ನಮ್ಮ ಕಮಿಟಿ ಹಿರಿಯರು ಹೇಳದ ಪ್ರಕಾರ ನಾವು ಹೋಗ್ಬೇಕಾಗ್ಯದ. ಅರ್ಧ ತಾಸಿನಾಳ ಪಾಳೆ ಕೊಡ್ಬೇಕಾಗ್ಯದ ಅವ್ರಿಗೆ. ಹೌದು. ಅಟ್ಟೆ ಹಿಡಿದು ಒಂದೊಂದು ನುಡಿ ಮಾತಾಡಿ ಬಿಡ್ಬೇಕಾಗ್ತದ. ಆದ್ರೂ ನಮ್ಮ ಪಾಲಿಗೆ ಅನ್ನದಾನವೇ ಶ್ರೇಷ್ಠ, ಅನ್ನದಾನವೇ ನಮ್ಮ ಪಾಲಿಗೆ ಉಳಿಲಿ ಅನ್ನಂತ ಮಾತು ನಮ್ಮದದ. ಇನ್ನ ವಿದ್ಯಾದಾನ ಅವ್ರ ಪಾಲಿಗೆ ಉಳಿಲಿ ಅದನ್ನ ಹಿಡಿದು ಅವರು ಬೆಳೆಸ್ತಾರ. ಅನ್ನದಾನವನ್ನು ನಾವು ಬೆಳೆಸೋನು. ಇನ್ನು ಅಮೋಘ ಸಿದ್ಧನ ಇತಿಹಾಸನ್ನ ನಮ್ಮ ಲಕ್ಷ್ಮಣ ಖ್ಯಾಲಿ ರೂಪದಾಗ ಹಾಡಿ ನಮ್ಮ ಸರ್ಜೋಡಿ ಕಲಾವತ್ರಿ ಪಾಳ್ಯ ಕೊಡ್ಲಿ. ದರ್ಶನೇ ರೂಪ ಮಾತಾಡ್ರಿ. ಹೌದು. ಅದೊಂದು ಮಾತಾಡ್ರಿ. ಸಿದ್ಧಟ್ಟಿಗೆ ಒಳಗ ಮಾತಾಡ್ರಿ. ಒಂದು ಮಾತು ಮಾತಾಡ್ರಿ ಅಂದಾರ. ಆದ್ರೆ ನೀವು ಟೈಮ್ ತುಸು ಕೊಟ್ರಿ ಮಾತಾಡ್ಬೇಕಾದ್ರೆ ಟೈಮ್ ಬಹಳ ಹೋಗ್ತದ. ಬರೇ ದಮ್ 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 ಹೇಳ್ರಿ. ಯಾಕಂದ್ರೆ ನಿಮ್ ಬಿಟ್ಟು ಕೊಟ್ಟಿಸಿ ನಾವು ಮಾತಾಡ್ತೇವೆ ಕೇಳ್ತೇವೆ. ಟೈಮ್ ಜರ ಹೆಚ್ಚಿಗೆ ಹೋಗ್ತದ. ಆ ಟೈಮ್ ಸಂಭಾಳಿಸೋದು ನಿಮ್ಮ ಕರ್ತವ್ಯ ಅದು. ಹೌದು. ಒಂದ್ ಜರ ದಮ್ ದಮ್ ಹೇಳಿ ಬಿಟ್ರೆ ತಿಳಿರಿ ನೀವು. ಅವ್ರು ತಾನೇ ಸಣ್ಣ ಹಿಟ್ಟು ಬೀಸ್ತಾರ ಚಿಕಡಿ. ಇರ್ಲಿ. ಇನ್ನು ಹಾಲು ಮತ್ತ ಸಿದ್ಧಟ್ಟಿ ಒಳಗ ಮೂಲತಃ ತಳಪಾಯದೊಳಗ ನಮ್ಮ ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಕೇಳೋದದ. ಏನ್ ಕೇಳ್ಬೇಕಂದಿರಿ? ಪ್ರಥಮದಲ್ಲಿ ಹಾಲು ಮತ್ತ ಹುಟ್ಟಬೇಕಾದ್ರ ಹೇಳ್ತಕರೆ ಜರ ಯಾಕೋ ಮಾತಾಡತ್ತಾರ ಕೇಳೋಣ. ಕೇಳ್ರಿ. ಇರ್ಲಿ. ಏನು ಪ್ರಥಮದಲ್ಲಿ ಹಾಲು ಮತ್ತ ಹುಟ್ಟಿ ಬರ್ಬೇಕಾಗಿದ್ರೆ ಪಾರ್ವತಿ ಮಲಯಾಳದಿಂದ ಮುದ್ದುಗೊಂಡ ಹುಟ್ಟಿ ಬಂದ್ರು. ಅವರು ಹೊಟ್ಟಿಲಿ ಆದಿಗೊಂಡನಂತ ಮಗ ಹುಟ್ಟಿದ. ಆದಿಗೊಂಡಗ 6 ಮಂದಿ ಮಕ್ಕಳು. 6 ಮಂದಿ ಒಳಗೆ ಉಂಡಾಡಿಗೌಡ ಪದಮಗೊಂಡ ಸಣ್ಣವ. ಹೌದು. 6 ಮಂದಿ ಅಣ್ತರದೊಳಗೆ ಕದನು ಬೆಳೀತು. ಕದನು ಬೆಳೆದ ಸಮಯದಾಗ ಪದಮಗೊಂಡ ಹೊಲದಾಗ ನೇಗಲ ಒಳ್ಳೆಕ್ ಹೋದ ಸಮಯದಾಗ ತಂದೆ ಹೇಳಿದ ಆದಿಗೊಂಡ ಎಲ್ಲಾ ಕಡೆ ನೇಗಲ ಹೊಡಿಕರೆ ಹುತ್ತಿಗೆ ಮಾತ್ರ ನೇಗಲ ಹಚ್ಚಬೇಡ ಅಂದ ಕಾಲಕ್ಕ ಅವಾಗ ಪದಮಗೊಂಡ ಹೊಲದಾಗ ಹೋಗಿ ಮಾನ್ಯಾದ ಒಂದಾಗ ಗಳೆ ಹುಡಿ ನಟ್ಟು ನಡುವ ಒಂದಾಗ ಹುತ್ತಿಗೆ ಹೊಯ್ದು ನೇಗಲ್ ಹಚ್ಚದ. ಹುತ್ತೊಡದ ಇವಾಗ ಆಗಿ ಹುತ್ತಿನೊಳಗಿನ ಕುರಿಯದ್ದು ಮ್ಯಾಲ ಬಂದು ಎಲ್ಲಾ ಕುರಿ ಮ್ಯಾಲ ಬಂದು ಅವಾಗ ಅವೇ ಕುರಿ ಕೈಕೊತ್ತಿ ಎಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕು ಬಂಕಾಪುರ ಭೂಮಿ ಕುರಿಗಳನ್ನ ಮೇಯಿಸ್ಕೊತ್ತು ಹಾದ ಪದಮಗೌಡ ಹಾದ ತೋಡ ಮೇಯಿಸತ್ತು. ಅವಾಗ ಶಿಂಬಿಗೋಡಿನ ಟಗರು ಒಂದು ತೆಳಗ ನಿತ್ತು. ಹುತ್ತನಾಗ ನಿತ್ತು. ಎಲ್ಲಾ ಕುರಿ ಮ್ಯಾಲ ಬಂದವಪ್ಪ ಅಂತಂದ್ರೆ ಇದು ಒಂದೇ ಟಗರರೆ ಯಾಕೆ ನಿತ್ತು? ಬಂದೈತಿ ಅಂದ್ರೆ ಯಾವಾಗ ಬತ್ತು ಮತ್ತೆ ಬಂದಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಅನ್ನಂತ ಮಾತನ್ನ ನಮ್ಮ ಪರ್ಸು ಮಾಸ್ತರ್ಗ ಒಂದು ಮಾತನ್ನ ಕೇಳ್ಯಾದ. ಇದ್ರ ಕಾಲಾಗೆ ತೆಳಗ್ ನಿತ್ತು, ಇದ್ರ ಕಾಲಾಗೆ ಮ್ಯಾಲ ಬತ್ತಂದ್ರ ವಿಷಯ ಖುಲ್ಲ ಯಾವಾರ ಮಕ್ಕಳ ಆಗಿಬಿಡುದದ. ಹೌದು. ಇರ್ಲಿ. ಮುಂದಿನ ಸಂಧಿಗೆ ಒಂದು ವಿಷಯನ್ನ ತಾವು ಅದಕ್ಕೆ ತಿಳಿದ ಮಟ್ಟಿಗೆ ಉತ್ತರ ಕೊಡ್ಲಿ. ಮತ್ತೆ ನಮ್ಮ ಮೋಘ ಸಿದ್ಧನ ಮಟ್ಮನಿಗೆ ಅವ್ರಿಗೆ ಎಲ್ಲಿ ಸಂಶಯ ಬರ್ತದೆ ನೋಡು. ಹೌದು. ಅಲ್ಲಿ ಅವ್ರಿಗೆ ಕೇಳಿ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನಾಡು ತಿಳಿಸಿ ಹೇಳೋಣ ಅಂತ ಹೇಳಿ ಇನ್ಯಾನ ಬಹಳ ಮಾತಾಡೋನು ಬ್ಯಾಡ ರಮಣ್ಣ. ಹೌದಪ್ಪ. ಇನ್ನೊಂದು ಕ್ಯಾಲಿ ಹಾಡಿ ಪಳ್ಯ ಕೊಟ್ಬಿಡು. ಹೌದು. ಓಕೆ.